ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಭವಿಷ್ಯಲಿಂಗ ಆಶ್ರಮ ಮನಗುಳಿ, ಪರಮಪೂಜ್ಯ ಹವಾ ಮಲ್ಲಿನಾಥರ ಆಶ್ರಮ ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಭಕ್ತಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಭಕ್ತಿಯಲ್ಲಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಇರಬೇಕು. ಭಕ್ತಿ ಅದು ನಿಸ್ವಾರ್ಥ ಇರಬೇಕು. ಭಕ್ತಿಯೇ ಶಕ್ತಿಯಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಆ ಭಕ್ತಿಯೇ ಧರ್ಮವಾಗುತ್ತದೆ. ಯಾರಲ್ಲಿ ನಿಷ್ಕಲ್ಮಶ ಭಾವ ಇರುತ್ತದೆ ಅವರು ಭಕ್ತಿಯನ್ನು ಮಾಡುತ್ತಾರೆ. ನಮ್ಮ ಮನಸ್ಸು, ಇಂದ್ರಿಯಗಳು ವಿಷಪೂರಿತವಾದಾಗ ಅಲ್ಲಿ ಭಕ್ತಿ ಬರುವುದಿಲ್ಲ. ಭಕ್ತಿ ಅಂತರಾಳದಿಂದ ಬರಬೇಕು, ಹೊರತಾಗಿ ಯಾರೂ ಎಲ್ಲಿಯೂ ಅದು ಕೊಂಡು ತರುವುದಿಲ್ಲ. ಅದಕ್ಕಾಗಿ ನಮ್ಮ ಭಕ್ತಿಯಲ್ಲಿ ಕಪಟ, ಮೋಸ, ವಂಚನೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಕಾಮನೆಗಳು, ವಾಸನೆಗಳು, ನಾನು, ನನ್ನದು, ಮೋಹ, ವ್ಯಾಮೋಹ ಇರಬಾರದು. ಆ ಶಿವನು ಇಟ್ಟಂತೆ ನಾವು ತೃಪ್ತಿಯಿಂದ ಇರುವುದನ್ನು ಕಲಿಯಬೇಕು. ಮನಸ್ಸು ವಿಷಪೂರಿತವಾಗಬಾರದು, ಇಂದ್ರಿಯಗಳು ವಿಷಪೂರಿತವಾಗಬಾರದು. ಆ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಂಡು ದೃಢ ಭಕ್ತಿಯಿಂದ ನಾವು ಭಗವಂತನನ್ನು ನೆನೆಸಬೇಕು. ನಮ್ಮ ಭಾವ, ನಮ್ಮ ತನು, ಮನ ಅವನಲ್ಲಿ ನಿಶ್ಚಲವಾಗಿ ದೃಢವಾಗಿ ಇರಬೇಕು. ಅವು ಚಂಚಲವಾದಾಗ ಅಲ್ಲಿ ಭಕ್ತಿ ಇರುವುದಿಲ್ಲ. ಅದಕ್ಕಾಗಿ ಭಕ್ತಿಯೇ ಶಕ್ತಿಯಾಗುತ್ತದೆ. ಆ ಭಕ್ತಿಯಿಂದ ನಾವು ಧರ್ಮವನ್ನು ಕಾಪಾಡಿಕೊಂಡು ಹೋಗಬೇಕು. ಇಂದ್ರಿಯಗಳಿಗೆ, ಮನಸ್ಸಿಗೆ ನಾವು ದಾಸರಾಗದೆ ಒಡೆಯರಾಗಿ ಮೆರೆದಾಗ ಮಾತ್ರ ನಮ್ಮ ಜೀವನಕ್ಕೆ ಬೆಲೆ ಬರುತ್ತದೆ. ಜಗತ್ತು ನಮ್ಮಲ್ಲಿ ಇದ್ದಾಗ ಮಾತ್ರ, ನಮ್ಮಲ್ಲಿ ಸಂಪಾದನೆ, ಕಾಯಕ ಮಾಡುತ್ತಿದ್ದಾಗ ನಮಗೆ ಬೆಲೆ ಬರುತ್ತದೆ. ಅದೇ ಕಾಯಕ ನಿಂತ ಬಳಿಕ ನಮಗೆ ಬೆಲೆ ಬರುವುದಿಲ್ಲ. ಅದಕ್ಕಾಗಿ ಒಂದು ಗುಡಿಗೆ ಹೇಗೆ ಕಳಸವೋ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೆ ಕಾಯಕ ಮಹತ್ವದ್ದು. ಕಾಯಕವೇ ಕೈಲಾಸವೆಂದು ನಿಸ್ವಾರ್ಥದಿಂದ ನಾವು ದುಡಿದಾಗ ಮಾತ್ರ ಒಳ್ಳೆಯ ಪ್ರತಿಫಲವನ್ನು ಪಡೆಯುತ್ತೇವೆ. ಅದಕ್ಕಾಗಿ ನಾವು ವಿಚಲಿತರಾಗದೆ, ಚಂಚಲವಾಗದೆ ಆ ಭಕ್ತಿಯನ್ನು ಭಗವಂತನಲ್ಲಿ ಇಟ್ಟಾಗ ಆ ಭಗವಂತ ನಮಗೆ ಕರುಣೆಯನ್ನು ಅನುಗ್ರಹಿಸುತ್ತಾನೆ. ಅಂಥ ದೃಢವಾದ ಭಕ್ತಿಯನ್ನು ನಾವು ಮಾಡೋಣ ಎಂದು ಹಾರೈಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.